ಈಶ್ವರ, ನಿನ್ನಲ್ಲಿ ಈ ನಿನ್ನ ಮಗಳು ಬೇಡಿಕೊಳ್ಳೋದು ಒಂದೇ ಅಪ್ಪ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಈ ಭೂಮಿ ಮೇಲೆ ಅನಾಥರಾಗಿ ಬೆಳುತ್ತವಂತೆ. ಆದರೆ ಇದೊಂದು ಸಾರಿ ನಮಗೆ ಸ್ಥಿರವಾಗಿ ಬಾಳಲು ಅವಕಾಶ ಮಾಡಿಕೊಡ್ತಂತೆ. ಮೇಲಾಗಿ ನನ್ನ ಮಾವ ಸಾಕಷ್ಟು ಶಾಲೆ ಕಲ್ತಿದ್ದಾನೆ, ಆಗೊಂದು ಒಳ್ಳೆ ನೌಕರಿಯನ್ನು ಕಲ್ಪಿಸಿಕೊಡು ಎಂದು ನಿನ್ನಲ್ಲಿ ಶರಗೊಟ್ಟಿ ಬೇಡಿಕೊಳ್ತೇನೆ ತಂದೆ. ಏನು ಗಂಗಾ, ಒಬ್ಬಳನ್ನೆತ್ತು ಮಾತನಾಡುತ್ತಿರುವೆ ಅಲ್ಲ, ಯಾರಾದ್ರೂ ಇದ್ದಾರೋ ಅಥವಾ? ಯಾರು ಇರಬೇಕು ಶ್ರೀಮಂತ್ರೆ? ಅದರಂತೆ ಪವಿತ್ರವಾದ ಈ ಜಗದಲ್ಲಿ ದೇವರು ನೆಲೆಸಿ ಬಂದಿದ್ದಾನೆ ಅಂದಾಗ ಆ ದೇವರಲ್ಲಿ ನಾನು ಮಾತಾಡ್ತಾ ಇದ್ದೆ ಶ್ರೀಮಂತ್ರೆ. ನಿನ್ನ ದೇವರೇ? ಬೆಟ್ಟದಲ್ಲಿ ಬಿದ್ದ ಕಲ್ಲನ್ನು ತಂದು ಒಬ್ಬ ಕಲಿಗಾರ ಕೆತ್ತಿಟ್ಟ ಈ ಕಲ್ಲು ನಿನ್ನ ಜೊತೆ ಮಾತನಾಡ್ತೇವೆ. ಹುಚ್ಚ ಕತ್ತಿದ ಕಗ್ಗಲ್ಲೆಂದು ದೇವರಿಗೆ ನಿಂದಿಸಿ ಮಾತಾಡ್ಬಿಡಿ ಶ್ರೀಮಂತ್ರೆ. ನಿಂದಿಸಿ ಮಾತನಾಡುವ ಅಂತ ಬುದ್ಧಿಯು ಮಾನವನು ನಾನಲ್ಲ. ಒಬ್ಬ ಕಲಾವಿದ ಸೃಷ್ಟಿಸಿದ ಈ ಶಿಲ್ಪಕ್ಕೆ ದೇವರೊಂದು ತುದುರುವ ಹುಚ್ಚು ಹುಡುಗಿ ನೀನು. ಪಾಪ, ಅನುಭವ ಇಲ್ಲದ ವಯಸ್ಸು, ಸ್ಥಿರವಿಲ್ಲದ ಮನಸ್ಸು. ಅದೇನೇ ಇರ್ಲಿ, ದೇವರಲ್ಲಿ ನಾನು ಏನ್ ಬೇಕಾದ್ರೂ ಬೇಡ್ಕೋತೀನಿ. ಅದೆಲ್ಲ ನಿಮ್ಗೆ ಬೇಕು. ಸುಮ್ಮನೆ ದಾರಿ ಬಿಡಿ, ನಾನು ಹೋಗ್ಬೇಕು. ಅವಸರ ಏಕೆ ಗಂಗಾ? ಯಾಕೆ ಭಯವೇ? ಬಹು ದಿನಗಳಿಂದ ನನ್ನ ಕನಸು ಕಾಡ್ತಿರುವ ಕನಸನ್ನು ನನಸಾಗುವ ದಿನವೆಂದು ದಿನನಿತ್ಯ ನನ್ನ ಹೃದಯದ ಬೆನ್ನೈತಿ ಕೊರೆಯುತ್ತಿರುವ ಚಿಂತೆಯನ್ನು ಚಂಡಾಡಿ ಸಂತೋಷವೆಂಬ ಸಸಿ ನಟ್ಟು ಹೊಸ ಚಿಗುರಿಸುವ ಸಂಭ್ರಮದ ಸಮಯವನ್ನು ಏಕೆ ಕಳೆದುಕೊಳ್ಳುವೆ ಗಂಗಾ? ಶ್ರೀಮಂತ್ರೆ, ಏನಂತ ಮಾತಾಡ್ತಾ ಇದ್ರಾ ನೀವು? ಸ್ವಲ್ಪ ಎಚ್ಚರಿಂದ ಮಾತಾಡ್ ಕಲ್ತ್ಕೊಳ್ಳಿ. ಎಚ್ಚರಿಕೆ ಅನ್ನೋದೇ ಬೆಚ್ಚಿ ನಿಂತಿದೆ ಈ ನಾರುವ್ಯಾಕರಣ ದರ್ಪಕ್ಕೆ. ನಿನ್ನ ಕೆಚ್ಚದನ್ನು ಮೆಚ್ಚಿ ನನ್ನ ಕಾಮದ ದಾವಾಗ್ನಿಯು ಕೂಗಿ ಕೂಗಿ ಹೇಳುತ್ತಿದೆ, ಕೊಟ್ಟು ಬಿಡು ಈ ಗಂಗಿಗೆ ನಿನ್ನ ಹೃದಯ ಬಿಚ್ಚೆಂದು. ಅದಕ್ಕೋಸ್ಕರ ಬಾ ಗಂಗಾ, ನನ್ನ ಹಲ್ಲಿನೆಂಚಿನಿಂದ ನಿನ್ನ ಕೆನ್ನೆಯನ್ನು ಕಚ್ಚುವೆ. ಈ ನನ್ನ ಮಂದಾಸನ ಈಡೇರಿಸು ಬಾ ಗಂಗಾ, ಬಾ. ನಾಚಿಕೆ ಇಲ್ಲದ ಶ್ರೀಮಂತಿಗೆ ಸೊಕ್ಕಿನಿಂದ ಮೆರೆದಿದ್ದಲ್ದೆ ನನ್ನಂತ ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಲು ಬರ್ತಾ ಇದೆಯಲ್ಲ, ಎಂತ ಹುಚ್ಚ ನಾಯಿ ಇರಬೇಕು ನೀನು. ಹಾರಾಡಿದ್ದೆ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನನ್ನಂತ ಹೆಣ್ಣು ಮಕ್ಕಳು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ದೆ ನನ್ನ ತಪ್ಪು ಅಂತ ನನಗನಿಸ್ತಾ ಇದೆ. ಲೇ ಗಂಗಿ, ಹುಚ್ಚು ನಾಯಿಗೆ ಹೊಡೆದಂತೂ ಹೊಡೆಯುವುದು ಅದು ಈ ಶ್ರೀಮಂತ ಹುಲಿ ನರವ್ಯಾಘ್ರನನ್ನು. ಲೇ ಬಂಡ ಧೈರ್ಯದ ಬಾಮಿನಿ, ಈ ನರವ್ಯಾಘ್ರ ಮೇಲೆ ಕೈ ಎತ್ತುವುದಲ್ಲ, ಬರೀ ಎದರ ನಿತ್ತು ನೋಡೋ ಧೈರ್ಯ ಯಾವನಿಗಿದೆ ಈ ತುಮ್ಮುರ್ಗುದಿ ಗ್ರಾಮದಲ್ಲಿ? ಯಾಕಿಲ್ಲ ಶ್ರೀಮಂತ್ರಿ, ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗಾಗ್ಲಿ ಅಥವಾ ನನ್ನ ಮಾವಂದ್ರಿಗಾದ್ರೆ ಗೊತ್ತಾಗಿದ್ದ ನಿಜವಾದ್ರೆ ನಿನ್ನನ್ನು ಮಾತ್ರ ಹರಿಕೆ ಕೋಣದಂತೆ ಕಡ್ದು ಹಾಕುತ್ತಾರೆ. ಬಾಲು ಎಚ್ಚರ ಮಗನೇ. ಈ ಶ್ರೀಮಂತರ ಸಾಲದ ಬಲೆ ಸಿಕ್ಕು ಒದ್ದಾಡ್ತಿರೋ ನಿನ್ನ ಮಾವಂದ್ರ ಶೂರತರಮನೆ ಹೇಳಿ ನನ್ನ ಎದುರಿಸಬೇಡ. ಹಠ ಮಾಡದೆ ಹಾತರದ ಬಂದು ನನ್ನ ಹೃದಯ ಹಾಕು ನಲ್ದಾಡ ಹಾಕಿ ನೀನಾಗು ಬಾಗಂಗ ಬಾ. ಲೇ ಯಾರು ನೀನು? ವಂಡರ್ಫುಲ್
ವೆರಿ ವಂಡರ್ಫುಲ್. ನಾಚಬೇಕು ಸರ್ವ ಕನ್ನಡಿಗರು ಈ ನಿನ್ನ ಸಾಹಸಕ್ಕೆ. ಮರ್ಯಾದೆ ಹೇಳು, ಯಾರು ನೀನು? ಲೇ, ಅಬಲೆ ಮೇಲೆ ಅನ್ಯಾಯದಿಂದ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಹಲ್ಕ ಮಕ್ಕಳನ್ನು ಒಡೆದು ಬುದ್ಧಿ ಕಲಿಸಲು ಭೂಗರ್ಭದಿಂದ ಸಿಡಿದದ್ದು ಉದ್ಭವಿಸುವಂದ್ರ ಒಂಡ ಪುರುಷರ ಗಂಡ. ಏ ಬಂಡ, ನೀ ಪುಂಡ ಪುರುಷನೋ ಶಂಡ ಪುರುಷ ನನಗೆ ಗೊತ್ತಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡ. ಮಾಡಿದ್ದೆ ಯಾದರೆ ಲೇ ಮಗನೇ, ತಪ್ಪು ಮಾಡಿದರೆ ಕಂಡು ಬೇಡ ಎಂದು ತಿಳಿಸಿ ಹೇಳಿದ್ರೆ ನನಗೆ ಪಾಠ ಕಲಿಸ್ತೇನೆ. ನಿನ್ನ ಆಯುಷ್ಯ ಮುಗಿದಂತಿದೆ. ಮರ್ಯಾದೆಯಿಂದ ಅವ್ರನ್ನ ಬಿಟ್ಟು ಹೋದ್ರೆ ಸರಿ, ಇರದಿದ್ರೆ ಲೇ, ನನ್ನ ಆಯುಷ್ಯದ ವಿಷಯ ಎತ್ತಿ ಮಾತನಾಡುವ ನೀನು ನನ್ನನ್ನ ಯಾರಂತ ತಿಳಿದ್ರುವೆ ಏನ್ ಮಾಡ್ಕೋತೀಯ? ಕೈ ತೆಗಿಯಲ್ಲ, ಕಾಲ್ ತೆಗಿಯಲ್ಲ, ತಲೆ ತೆಗಿಯಲ್ಲ, ಬರೀ ಜೀವ ಮಾತ್ರ ತೆಗಿತೀನಿ. ಬಿಡೋದಿಲ್ಲ, ದಡ್ಡ ನೋಡಿಕೊಳ್ತೇನೆ. ಮಡ್ಡ ಲೇ ಮಡ್ಡ, ಬುಡ್ಡ ಆಗೋ ಸತ್ರ ಬರ್ತದೆ. ಮುಂದೆ ನೋಡಕ್ಕೆ ದಮ್ ಬರೋದಿಲ್ಲ. ದಮ್ ಇದ್ರೆ ಇವಾಗ ನೋಡು. ಹುಚ್ಚ. ಹುಚ್ಚ. ಹೌದು, ಈ ಹುಚ್ಚಾನೆ ನಿಮ್ಮಂತ ಲುಚ್ಚಗಳ ನೆನಕ್ಕೆ ಹಚ್ಚೋದು ಕೇಸ್ತು ಬಚಾವಾದ. ದಯವಿಟ್ಟು ನೀವ್ಯಾರು? ನಾನ್ಯಾರು? ನಿನಗೇನು? ನಡೆಯುವ ನಡಿಲಿಂದ. ಅಲ್ಲ ನೀವು. ಅಲ್ಲಾನು ಇಲ್ಲ ಇಶಾನು ಇಲ್ಲ. ಅಲ್ಲ ಇಶಾ ಅಂತ ಹೇಳಿ ಸುಮ್ಮನೆ ತಲೆ ತಿನ್ಬೇಡ, ಹೊಟ್ಟು ಹೋಗು. ನಾನು ಹೇಳ್ತಿರೋದು ತಪ್ಪು ತಿಳ್ಕೋಬೇಡಿ. ಏನೇ ನೀನು? ಯಾವಳೆ ನೀನು? ನೀನ್ ಏನ್ ಹೇಳ್ತೀಯ ನನಗೆ ಚೆನ್ನಾಗಿ ಗೊತ್ತು. ನಾನೇ ಹೇಳಿದ ನೀವು ಬಂದು ಕಾಪಾಡಿದ್ರಿ ಇಷ್ಟೊತ್ತಿಗೆ ನಾನು ಹತ್ತು, ನೀವೇ ನನ್ನ ಪಾಲನೆ ದೇವರಂತ ಕಾಲಿಡುದು. ಬಲತ್ಕರ್ಸವನು ಬೈದು ಬಿಡಿಸೋನು ಹೊಗಳಿ ಅವನೇ ಪ್ರೀತಿ ನಾಟಕ ಸಿನಿಮಾಗಳು ಸಾಕಷ್ಟು ನಾನು ನೋಡಿದಾರೆ. ಆದ್ರೆ ನಾನಾಗಲ್ಲ, ಹೆಣ್ಣಂದ್ರೆ ನನಗೆ ಆಗಲ್ಲ. ಹೋಗ್ತೀಯ ಇಲ್ಲೋ? ಅಯ್ಯೋ, ಇವ್ನು ಯಾವನೋ ದೊಡ್ಡ ರೌಡಿ ಅಂತ ಕಾಣಿಸ್ತಾ ಇದೆ. ಹೌದು, ನಾನು ಇಲ್ಲಿಂದ ಹೋಗ್ಲೇಬೇಕು. ಕನ್ನಡ ಅಭಿಮಾನಿಗಳಲ್ಲಿ ನನ್ನೊಂದು ಸವಿನಯ ಪ್ರಾರ್ಥನೆ. ಬಂದ ಭಕ್ತರ ಆಸೆ ನೆರೆ ಸೇರಿಕೊಳ್ಳುವ ದೇವರು ಭಕ್ತಿಯಿಂದ ಬಂದು ನಮಸ್ಕರಿಸಿ ಎಣ್ಣೆ ದೀಪ ಊದ್ಬತ್ತಿ ಹಚ್ಚಿ ತೆಂಗಿನಕಾಯಿ ಹೊಡಿಸಿಕೊಳ್ಳುವ ಇವನು ಕಲ್ಲು ಮೂರ್ತಿ. ನಿನ್ನ ಮಂದಿರದಲ್ಲಿ ಆ ಕಾಮುಕ ಆ ಅಬಲೆಯ ಮೇಲೆ ಬಲತ್ಕರಿಸಿಕೊಂಡು ಸುಮ್ಮನೆ ಇರಲ್ಲ. ನೀನು ದೇವರಲ್ಲ. ನಿನ್ನಂತ ಕಲ್ಲ ಮೂರ್ತಿಗೆ ದೇವರನ್ನು ತಿಳಿದುಕೊಂಡ ಈ ಮೂರ್ಖ ಸಮಾಜ ಮತ್ತೆ ಇಲ್ಲಿ ಬರಬಾರದು. ಮತ್ತೆ ಇಂಥ ಕೆಲಸ ಇಲ್ಲಿ ನಡೆಯಬಾರದು. ನೀನು ಇಲ್ಲಿದ್ರೆ ತಾನೇ ಭಕ್ತರು ಬರುವುದು. ನೀನು ಇರಬೇಕಾದ ಸ್ಥಳ ಇದಲ್ಲ. ನಿನ್ನನ್ನು ಯಾರ ಕಣ್ಣಿಗೆ ಬೀಳದಂತೆ ಬಹುದೂರ ತಳ್ಳಿ ಬರುವೆ. ಯಾಕೆ ಗಂಗಾ, ಎಲ್ಲಿಗೆ ಹೋಗಿದ್ದೆ? ಮಾವ ಈಗ ಬಂದ್ರ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಮಾವ. ಹೌದು, ಹೋದ್ ಕೆಲ್ಸ ಏನಾಯ್ತು ಮಾವ? ನಾನು ಹೋದ ಕೆಲಸ ಆಗ್ಬೇಕೆ ಅಂದ್ರು ಆದ್ರೂ ಚೇಚೆ. ಹಾಗಾದ್ರೆ ನೀವು ಹೋದ ಕೆಲ್ಸ ನಿಮ್ಗೆ ಸಿಗ್ಲಿಲ್ವಾ? ಸರ್ಕಾರ ಒಂದು ನರ ಲೋಕ. ಆ ನರಕ ಲೋಕದಲ್ಲಿ ಅಧಿಕಾರಿ ಇದೆ ಅನ್ನೋ ನರ ಪಿಸಾಸಿಗಳು ಲಾಂಛ ಎಂಬ ಮಾಂಸ ಮೇಲೆ ಕುಳಿತುಕೊಂಡು ಇದ್ದವಂತನ ವಾದ್ಯ ಓಡಿಸಿ ಲಂಚ ಕೊಟ್ಟ ದಡ್ಡರ ಗೌರ್ಮೆಂಟ್ ಕೂಡ ಹಾಕುತ್ತಿರೋದು ನಮ್ಮಂತರ ಇರ್ಲಿ ಗಂಗಾ. ನೀನೇ ಒಂದು ತರ ಚಿಂತೆ ಮಾಡತ್ತಿರುವಲ್ಲ, ಏಕೆ? ಚೇಚೆ, ಹಾಗೇನಿಲ್ಲ ಮಾವ, ನನಗೆ ಯಾವ ಚಿಂತೆನೂ ಇಲ್ಲ. ಸುಳ್ಳು ಹೇಳಬೇಡ ಗಂಗಾ, ನಿಜ ಹೇಳು. ಅಯ್ಯೋ, ಆ ಕಾಮುಕ ಮಾಡಿರೋ ಕೃತ್ಯವನ್ನು ನನ್ನ ಮಾವನಿದ್ರೆ ಹೇಳ ನಾನು. ಇಲ್ಲ ಬೇಡ,
ಏನಿಲ್ಲ ಮಾವ, ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ? ಯಾವ ಚಿಂತೆ ನನಗಿಲ್ಲ. ನನಗೆ ಕೆಲಸ ಸಿಗದರೆ ಹೇಳ್ತಿರುವೆ ಗಂಗಾ. ಧರ್ಮವ ಅಂತ ನಾನು ನಿರಪೇಕ್ಷ ಶ್ರಮೆ ವಹಿಸಿ ದುಡಿದು ಈ ಹೊಟ್ಟಿಗೆ ಅನ್ನ ಹಾಕಿದನಲ್ಲ, ಈ ದೇಹದಲ್ಲಿ ಕೂಲಿ ಕೆಲಸ ಆದರೂ ಮಾಡಿ ನಿಮ್ಮ ಎಲ್ಲರೂ ಸಾಕು ಸಲ್ಲುತ್ತಾನೆ. ಈ ಮಾತು ಸತ್ಯ ಗಂಗಾ. ಮಾವ, ಯಾಕೆ ಮಾವ ಈ ರೀತಿ ಮಾತಾಡ್ತಾ ಇದ್ದೀರಾ? ಇಂಥ ಕೆಟ್ಟ ಮಾತುಗಳು ನಿನ್ನ ಬಾಯಿಂದ ಬರಬಾರ್ದು ಮಾವ. ಅದು ಅಲ್ಲದೆ ಆ ದೇವರು ಇಂದಿಲ್ಲ ನಾಳೆ ಆದರೂ ನಿಮ್ಮಂಥವ್ರ ಕೈ ಹಿಡಿತಾನೆಂಬ ನಂಬಿಕೆ ನನಗಿದೆ ಮಾವ. ಯಾವುದೋ ಒಂದು ಕೆಟ್ಟ ಮಾತು ಗಂಗಾ. ದಿನನಿತ್ಯ ಚೋಟು ಹಟ್ಟಿ ತುಂಬಿಸಿಕೊಳ್ಳೋದಕ್ಕಾಗಿ ಲಕ್ಷಾಂತರ ಜನರ ನಿಟ್ಟುಸಿರು ತರುವಾಗ ಅವರನ್ನು ಕಾಪಾಡಬೇಕಿತ್ತಲ್ಲ ನಿನ್ನ ದೇವರು. ಯಾವ ದೇವರ ಕಾಪಾಡೋದಿಲ್ಲ, ನಿರ್ಮಲವಾದ ಮನಸ್ಸಿನಿಂದ ಒಪ್ಪದಿದ್ದು ಇದ್ದಾರನ್ನು ಕಾಪಾಡೋದಿಲ್ಲ. ಕಾರ ಹತ್ತಿ ಹೋಗಿ ಗರ್ಭದ ಗುಡಿಗಳ ಒಳಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಡಾಂಬಿಕಾ ಶ್ರೀಮಂತರು ಕಾಪಾಡ್ತಾನ ನಿನ್ನ ದೇವರು. ಹೋಗ್ಲಿ ಬಿಡು ಮಾವ, ನಿನ್ನ ಮನಸ್ಸಿಗೆ ನೀ ಯಾಕೆ ನೋವು ಮಾಡ್ಕೋತಾ ಇದ್ದೀಯಾ? ಪೇಟೆಯಲ್ಲಿ ತಿರುಗಿ ನಿಂಗೆ ಹೊಟ್ಟೆ ಹಸಿವಾಗಿರಬೇಕು. ನಡೆಯಿರಿ ಮಾವ, ಅಡುಗೆ ಮಾಡಿದ್ರೆ ಊಟ ಮಾಡಿ ಸ್ವಲ್ಪ ಸಮಾಧಾನದಿಂದ ಇರುವಂತೆ. ಗಂಗಾದಿ ಯಾವಾಗಲೂ ಅರಳೆ ಹುಳಿಂತೆ ನಗ್ನಗ್ತಾ ಇದ್ರಿ, ಅದೇ ನನಗೆ ಪಂಚಾಮೃತದ ಊಟ ಮಾಡಿದಂತೆ. ಇವತ್ತು ನಿನ್ನ ಒಂದು ಥರ ಇದೆಯಲ್ಲ, ನನಗೆ ಉಪವಾಸ ಆದಂತೆ. ನನ್ನ ಊಟ ಆಗಬೇಕಾದ್ರೆ ನೀನು ನಾನೇನು ಮಾಡಬೇಕು ಮಾವ? ಪ್ರೀತಿ ಎಂಬ ರುಜ ಬಿಚ್ಚಿ ಈ ನಿನ್ನ ಮಾವ ನಕ್ಕನಲ್ಲಿ ಆಡುವಂಗ ಒಂದು ಪ್ರೇಮ ಗೀತೆನ ಆಡು. ಬೇಗ ಮನೆಗೆ ಹೋಗೋಣ. ಸರಿ ಮಾವ.
ಒಟ್ಟಸ್ತತಿ ಏನ್ ಮಾಡ ಹಲೋ ಮಾವ, ಚಾ ಕುಡಿಯೋದು? ಮಾವ ಏ ಗಂಗಾ, ಏಕೆ ನನ್ನಿಂದ ಏನು ಮುಚ್ಚಿಡ್ತಾ ಇದೆಯಾ? ಅದು ಏನದು ಹೇಳು ಗಂಗಾ. ಯಾಕ ನಾನು ಈ ಸಾಕಿ ಬೆಳೆಸಿದ ಈ ಪ್ರಾಣಿ ನೀನೇನೋ ಒಂದು ತಪ್ಪು ಮಾಡಿದಿರಿ, ಅದನ್ನೇನು ಸಹಿಸಿದ ಕಚ್ಚಬೇಕೇನೆ ಬೆದರಿಕೆನ ನಾ ಬೆದರಿಕೆ ಅಂತ ಏಸೆ ಬದಿಯ ನಿನ್ನ ತಮ್ಮನಿಗಿಲ್ಲ, ನಾ ತಮ್ಮನಿಗಿಲ್ಲ. ತಮ್ಮ ಚಂದ್ರು, ಎಂತ ಮಾತು ಹೇಳ್ತೀಪ್ಪ? ನನ್ನ ತಮ್ಮ ಎಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ನೀ ಅಳಬಾರ್ದಣ್ಣ, ನೀ ಅಳಬಾರ್ದು. ನೀ ಅಳೋದನ್ನ ನಾನು ನೋಡಬಾರ್ದಣ್ಣ, ನೋಡಬಾರ್ದು. ಸತ್ತ ಹೋದ ನನ್ನ ಹೆತ್ತ ತಂದೆ ತಾಯಿ ಹಾನಿ ಮಾಡಿ ಹೇಳ್ತೀನಿ ಅಂತ ಏನಾಗಿದೆ ಹೇಳಣ್ಣ, ಹೇಳು. ನಾ ಹೇಳ್ತೀನಿ ಮಾವ. ಅಂದ್ರೆ ನಾವು ಕೊಡ್ಬೇಕಾದ ಸಾಲದಲ್ಲಿ ನಮ್ಮ ಆಸ್ತಿನ ಬರ್ದಿ ಕೊಟ್ಟ. ಅಂದ್ರೆ ಮಣ್ಣಿ ನೆರವೇರ ಮನೆಗೆ ಬಂದ, ಅದ ಕೊಡ್ಬೇಕು. ಒಂದು ಇದರ ಆಸ್ತಿ ಮೇಲೆ ಸಹಿ ಮಾಡಿ ಕೊಡ್ಬೇಕು ಅಂತ ರಿಕ್ ಆಗಿದ. ಮಾವ ಸ್ಟಾಂಪಿಗೆ ಸಹಿ ಮಾಡಿದ. ಆ ಸ್ಟಾಪ್ನಲ್ಲಿ ಏನಂತ ಬರೆದಿತ್ತು ಅದು ಮಾವನಿಗೆ ಗೊತ್ತು. ಅದರಲ್ಲಿ ಏನೇ ಬರ್ದಿಲ್ಲಪ್ಪ, ಖಾಲಿ ಇತ್ತು, ಅದಕ್ಕೆ ಸಹಿ ಮಾಡಿದೆ. ತಪ್ಪು ಮಾಡಿಬಿಟ್ಟಿ ಅಣ್ಣ, ತಪ್ಪು ಮಾಡಿಬಿಟ್ಟಿ. ಅವನ ಮನ ಬಂದಂತೆ ಬರೆಸಿಕೊಂಡಿದ್ರಿ. ಹಿಂದೆ ನಮ್ಮ ಆಸ್ತಿ ಅನ್ನೋದು ಒಂದು ಮರದ ಕಡಿಯನ್ನ, ಒಂದು ಮರದ ಕಡಿ. ಅಯ್ಯೋ ತಮ್ಮ, ನಿಮ್ಮನ್ನೆಲ್ಲ ಚಂದಾಗಿಡಬೇಕು, ನಿಮ್ಮ ಸಂತೋಷ ಕಣ್ತುಂಬ ನೋಡಬೇಕು, ನಿಮ್ಮ ಮದುವೆ ಮಾಡಬೇಕಂತ ಸಾಕಷ್ಟು ಕನಸುಕೊಂಡೆ. ಆದರೆ ಏನು ಮಾಡ್ದಪ್ಪ, ಎಲ್ಲ ನನ್ನ ಹಣಿ ಬರ. ಅಳ್ಬೇಡಿ ಮಾವ, ಅಳ್ಬೇಡಿ. ಮೊದಲೇ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ, ಈ ರೀತಿ ಅಳೋದು ಸರಿಯಲ್ಲ ಮಾವ. ಅದರಂತೆ ಈ ಕಷ್ಟ ಬರಬೇಡ ಅಂದ್ರೆ ನಮ್ಮಿಂದ ಏನಾದ್ರೂ ದೂರ ಹೋಗುತ್ತಾ? ಇಲ್ವಲ್ಲ ಮಾವ. ಅಂದಾಗ ನೀವು ಯಾವಾಗ್ಲೂ ಆರಾಮಾಗಿ ಶ್ರೀಕಾಂತ್, ನೀ ಡಾಕ್ಟರ್ ಕರೆದುಕೊಂಡು ಅಣ್ಣನೇ ತೋರಿಸು, ನಾನೊಂದು ಕಡೆ ಹೋಗಿ ಬರ್ತೀನಿ. ಚಂದ್ರು, ಎಲ್ಲಿಗೆ ಹೊಂಟಿರಪ್ಪ? ಅಣ್ಣ, ಅದನ್ನೆಲ್ಲ ನೀ ವಿಚಾರ ಮಾಡಬಾರ್ದಣ್ಣ, ಸ್ವಲ್ಪ ಆರಂಭ ತೆಗೆದುಕೋ. ಗಂಗಾ, ಅಣ್ಣನ ಒಳಗೆ ಕರೆದುಕೊಂಡು ಹೋಗು, ನಾನೊಂದು ಕಡೆ ಹೋಗಿ ಬರ್ತೀನಿ, ಬರ್ದಿದೆ ಬರ್ತೀನಿ. ಸರಿ ಮಾವ, ಬನ್ನಿ ಮಾವ. ಅಲ್ಲೇ ದೊಡ್ಡ ಸಿರುವೆ ಅಂತ ಅನಿಸಿಕೊಂಡ್ರೆ ದೊಡ್ಡ ಬುದ್ಧಿನಾರ ವ್ಯಾಘ್ರ.
ಒಂದು ಹೊತ್ತು ತೊತ್ತು ಗಂಜಿಗೆ ಗತ್ತಿಲ್ಲದ ನಾಯಿ ಈ ನರವ್ಯಾಘ್ರನ ವಿಷಯ ಎತ್ತುದಿರಲಿ ಬರೀ ನನ್ನ ಹೆಸರು ನೆನೆಸುವ ಧೈರ್ಯ ಇಲ್ಲದ ಈ ಗ್ರಾಮದಲ್ಲಿ ನನ್ನ ಮನೆಗೆ ಬಂದು ನನ್ನೆದುರು ಏಕವಚನದಲ್ಲಿ ನರವ್ಯಾಘ್ರದಿಂದ ಬಗಳಿದ ಕತ್ತೆ ಯಾವನ್ಲೇನಿ ಒಂದ್ ಹೊತ್ತಿನಿಂದ 10 ಹೊತ್ತಿಗೆ ಗಂಜಿ ಹಾಕ್ಯಾನಲ್ಲಪ್ಪ. ಬರೀ ಹೆಸರು ಹೇಳುವುದೇರ್ಯ ಅದು ಈ ಗ್ರಾಮದಲ್ಲಿ ಹೋಗದಿದ್ದವರ ಮನೆಗೆ ಹೋಗಿ ಏಕವಚನದಲ್ಲಿ ಮಾತಾಡಿ ಏಕವಾರ ತೋಟದ ಅಂತ ಆಸ್ತಿ ಹೌದು ಅಂತವನಿಗೆ ಕಾಯ್ತಾನಲ್ಲ ಕೊಚ್ಚೆ. ವಿರೋಪಾಕ್ಷಿ ತಮ್ಮ ಚಂದ್ರು ಯಾಕೆ ನನಗೆ ಕೊಡ್ಬೇಕಾದ್ರೆ ಹಣ ತಂದ್ರುವ್ಯಾ ಅಥವಾ ಬಡ್ಡಿ ತಂದ್ರುವ್ಯಾ? ಸಾವಿನ ಮೂತ್ರ ತಂದಿರುವೆ. ಏ ಚಂದ್ರಿಯ ಮರ್ಯಾದೆ ಮರ್ಯಾದೆ ಅದೇ ನಾನು ಹೇಳ್ತಿರೋದು, ಯಾರಿಗಾಗ್ಲಿ ಮರ್ಯಾದೆ ಮುಖ್ಯ ಅಂತ. ಮರ್ಯಾದೆ ನೀನು ಕೊಟ್ರೆ ಮರ್ಯಾದೆ ನಾನು ಕೊಡ್ತೇನಲ್ಲ. ನಿನಗೆ ನಾನು ಮರ್ಯಾದೆ ಕೊಡ್ಬೇಕಾ? ಪಾಪ ಪಾಪ ಬಡವರ ಒಂದು ಬಹಳಷ್ಟು ತಿಳಿದು ನಿನ್ನ ಓದಿಗಾಗಿ ಹಣದ ಸಹಾಯ ಮಾಡಿನಲ್ಲ, ಆ ತಪ್ಪಿಗಾಗಿ ಕೊಡ್ಬೇಕಾ ನಾ ಮರ್ಯಾದೆ? ಇಲ್ಲ ನೀ ಮರ್ಯಾದೆ ಕೊಡ್ಬೇಕಾ? ಹೇಳಿ ಚಂದ್ರಿಯ. ಇಷ್ಟು ದಿವಸ ಆಗತ್ತ ತಿಳಿದು ನಾವು ಮರ್ಯಾದೆ ಕೊಡ್ತಿದ್ದೀವಿ. ಈಗ ನೀನು ಮಾಡಿದ ಕಾಯಕ್ಕೆ ಏನು ನಾವೇನು ತಿಳಿದಾರ ಬೆಳೆದಾರ ಅಂತ ತಿಳಿದ್ರಿ? ಹೇಳು, ನೀ ನಮ್ಮ ಹೆಣೆ ಕೊಡ್ಬೇಕಾದ್ರೆ ಯಾವ ರೂಪದಲ್ಲಿ ಕೊಟ್ಟೆ? ಸಾಲದ ರೂಪದಲ್ಲಿ, ಬಡ್ಡಿಯ ಲೆಕ್ಕದಲ್ಲಿ. ಈಗ ಈಗ ನೀನು ಮಾಡ್ತಿರೋ ಲೆಕ್ಕ ಯಾವುದು? ನನ್ನ ಹಣವೇನು ಆರಾಮಿದ್ದಲ್ಲ, ನಾ ಕೊಟ್ಟ ಮೀರಿತು, ಅದಕ್ಕೆ ನಿಮ್ಮ ಆಸ್ತಿಯನ್ನು ಬರ್ಸಿಕೊಂಡಿರುವೆ. ಏನಂತ ಬರ್ಸಿಕೊಂಡಿರುವೆ? ಬಡ್ಡಿ ಸಮೇತ ನನ್ನ ಹಣ ನನಗೆ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿ ನಿಮ್ಮದೇ ಅಂದು. ಹಾಗಾದ್ರೆ ಬೇರೆ ಸ್ಟಾಂಪ್ ತಾ ನೋಡ್ತೀನಿ. ಬೇಕಾದಾಗೆ ನೋಡೋಕೆ, ಬೇಕಾದಾಗೆ ಓದೋಕೆ ಇದನ್ನು ಗ್ರಂಥಾಲಯ ಮಾಡೋಣ. ನಿಮ್ಮ ಅಣ್ಣನಿಗೆ ಹಣ ಕೊಟ್ಟಿದ್ದೆ, ನಿನ್ನ ಅಣ್ಣನ ಆಸ್ತಿಯನ್ನು ಬರ್ಸಿಕೊಂಡಿರುವೆ. ಅಲ್ಲ ನಾನು ಅನ್ನ ಕತ್ತಿನ ತಿಳಿದು ನಮ್ಮ ಆಸ್ತಿ ಅಪರಿಸಿಕೊಳ್ಳ ನಿನಗೆ ಆಸೆ ಇದ್ದರೆ ಅದು ನಿನಗೆ ಕೆಟ್ಟಗಾಲ ಒಂದು ತಿಳಿ. ಲೇ ಚಂದ್ರಿಯ, ಇಷ್ಟು ಕೊಬ್ಬಿನಿಂದ ಮಾತನಾಡುವ ನೀನು ನಿನ್ನ ನನ್ನಲ್ಲಿ ಸಾಲ ಮಾಡಿದ್ದು ನಿನ್ನ ಓದಿಗಾಗಿ. ಆ ಸಾಲವನ್ನು ಈಗಿಂದೀಗಲೇ ತೀರಿಸುವುದಾದರೆ ಆ ಸ್ಟಾಂಪ್ ಪೇಪರ್ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸುವೆ. ಕೊಡುವಟ್ಟು ಕೆಪಾಸಿಟಿ ಇದ್ದರೆ ನನ್ನ ಎದುರು ನಿಂತು ಸರಿಸಮನಾಗಿ ಮಾತನಾಡು, ಇಲ್ಲ ನಾಯಿಯಂತೆ ಬಗಳದೆ ಹೊರಟ. ಅಲ್ಲ ನನ್ನ ಮಗಳ, ನಾನು ಓದಿ ಹೇಗೆ ಸಾಲ ಮಾಡಿದ್ದೀನಿ ನಿಜ. ಆದರೆ ನಾನಿದ್ದಾಗ ನಾನು ಆಧಾರವಾಗಿ ಆಸ್ತಿಯನ್ನು ಬರೆಸಿಕೊಳ್ಳೋದು ಬಿಟ್ಟು ನಾನು ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ಸಹಿ ಮಾಡಿಸಿಕೊಂಡು ಮಾತು ಕೆಪಾಸಿಟಿ ಎಟ್ಟಿದೆ ಅಂತ ಕೇಳ್ತಿರ್ವಿ ಅಲ್ಲ, ಅದು ನನ್ನ ಆಸ್ತಿ. ಹಿಂದೆ ನಿನ್ನ ಆಸ್ತಿ ಅಂತ ಬಂದರೆ ನಿನಗಾಗಲ್ಲ ನನಗಾಗಲ್ಲ ಬರೀ ತೊಂದರೆ. ಎಚ್ಚರಿಕೆ. ಎಚ್ಚರಿಕೆ. ಈ ನರವ್ಯಾಘ್ರನಿಗೆ ಎಚ್ಚರಿಕೆ ವಿಚಾರದಲ್ಲಿ ವಿನಾಕಾರಣ ವಿಪರೀತ ಕಲಿತ ನಿನ್ನ ವಿದ್ಯೆಯನ್ನು ಹದ್ದು ಪಾರ ಮಾಡಿಕೊಳ್ಳಬೇಡ. ಹಿಂದೆ ನಿಮ್ಮ ಹೊಲಕ್ಕೆ ಕುಂಟಿ ಹಾಕಿಸ್ತೀನಿ, ಧೈರ್ಯವಿದ್ದಲ್ಲ ಅಂದ್ರೆ ಅದು ನನ್ನ ಆಸ್ತಿ ನನಗೆ ಸೇರುತ್ತದೆ. ಎಟ್ಟಾದರೂ ಹಣ ಕೊಟ್ಟು ಆಸ್ತಿ ಕೇಳು. ಆ ನಮ್ಮ ಆಸ್ತಿ ನಿನ್ನೆದಾಗಲು ನೀನೇ ನಮ್ಮ ಅಪ್ಪನಿಗೆ ಹುಟ್ಟಿದ ಮಗನಾಗಲಿಲ್ಲ. ಏನಂದ್ರ ನೀನು ಆಗಲಿ, ನೀನು ನನ್ನ ಬಡ್ಡಿ ಹಣದ ಕೊಡದೆ ಇಟ್ಟುಕೊಂಡಿರುವೆ ಅಲ್ಲ, ನೀವೇನು ನಮ್ಮ ಅಪ್ಪ ಇಟ್ಟುಕೊಂಡಿರುವ ಎರಡನೇ ತಾಯಿ ಮಕ್ಕಳ ಎಲ್ಲ ಹಾಗಿದ್ದರೆ ಹಿಂದೆ ನಿಮ್ಮ ಹಣವನ್ನು ಕೇಳೋದಿಲ್ಲ, ಬೆಟ್ಟು ಕಸುವೆ. ಮಗಳ ಹುಟ್ಟಿಸ ಹೆಸರು ಹೋಗ್ಬಿಟ್ಟು ಮತ್ತಪ್ಪನ ಹೆಸರು ಹೇಳಕ್ಕೆ ನಾನು ಹೆಂಗೆ ನನಗೆ ಹಣಕಾಯಿ ಹುಟ್ಟಿ ಮಗನ ಆಗಲಿಲ್ಲ. ನಾನು ನಮ್ಮ ಅಪ್ಪನ ಮನ ಕಲಿಯಲ್ಲ. ಚಂದ್ರ, ನೀನು ನಿಜವಾಗಿ ನಿಮ್ಮ ಅಪ್ಪನ ಮಗನಾಗಿದ್ದರೆ, ಮುಖದ ಮೇಲೆ ಮೀಸೆ ಹೊತ್ತ ಗಂಡಸಾಗಿದ್ದರೆ ಬಡ್ಡಿ ಸಮೇತ ನನ್ನ ಹಣ ತಂದು ನಿನ್ನ ಆಸ್ತಿಯನ್ನು ಕೇಳು, ಇಲ್ಲ ಭಿಕ್ಷಾ ಅಂತ ಕೇಳು, ಕೊಟ್ಟು ಕಸುವೆ. ಅಲ್ಲ ನನ್ನ ಮಗಳ
ಮಕ್ಕಳ ಮೇಲೆ ಮಿಸಿ ಹತ್ತದ್ದು, ನನ್ನ ಮೇಲೆ ರಕ್ತ ಹರಿಯುತ್ತಿರೋದು ನನ್ನ ತಂದೆ ತಾಯಿದು, ನನ್ನ ಮೇಲೆ ಕೊಬ್ಬಿರುವುದು ನಾನು ಅನ್ನ ಉಣಿಸಿ ತಿನ್ನಿಸಿ ಬೆಳೆಸಿದ್ದು. ಮಕ್ಕಳ ಮೇಲೆ ಮಿಸಿ ಹತ್ತದ್ದು ನಿಮ್ಮಂತ ಬಾಂಡೆ ಶ್ರೀಮಂತರಿಗೆ ತರ್ತಿನ ಸವಾಲೋಕ ಅಸ್ತ್ರವಿದು. ಎಲ್ಲಿಯಾದ್ರೂ ಕೂಲಿ ಕೆಲಸ ಆದ್ರೂ ಮಾಡಿ ಬಡ್ಡಿ ಸಮೇತ ತಂದು ಹಣ ಬಿಸಾಕಿ ನಾನು ಆಸ್ತಿ ಪತ್ರವನ್ನು ಒಯ್ತೀನಿ. ಈ ತರ ಏನಾದ್ರು ಆಸ್ತಿ ತಸ್ತ ಆದ್ರೆ ಏನೇನಂದ ಯುದ್ಧದಲ್ಲಿ ಅಂತ ಒಂದು ತಿಳಿಬೇಡ. ಆ ರಾಮ ತಿಳಿ. ಬೆಂಕಿ ಜೋಡ ಸರ್ಸಾಡಿದ್ರೆ ಸೊಟ್ಟು ಹೋಗ್ತೀಯ, ನೀರಿನ ಜೋಡ ಸರ್ಸಾಡಿದ್ರೆ ಮನಿಗೆ ಹೋಗ್ತೀಯ, ನಾನು ಜೋಡ ಸರ್ಸಾಡಿದ್ರೆ ಸತ್ತು ಹೋಗ್ತೀರ ಮಗನ. ಏ ಚಂದ್ರಿಯ, ನೀ ಹೇಳಿರುವ ಇಷ್ಟು ಸುಳಿಗಳಲ್ಲಿ ಈಜಿ ಇವತ್ತು ಶ್ರೀಮಂತ ಬೆಟ್ಟಕ್ಕಿರುವ ಈ ನೆರವಾಕರಿಗೆ ಗಡಿ ಸಮುದ್ರ ಎಲ್ಲ ಲೆಕ್ಕಕ್ಕೆ ಇಲ್ಲ. ಅಂತ್ಯ ಅಂತ್ಯ ಅಲ್ಲ, ಆರಂಭ. ಆಯ್ವೇಕಿ ನನ್ನ ಮಗನೇ, ಆವೇಶನ ಬಂದ ನಿನ್ನನ್ನು ಆಯ್ತು ತೆಗೆದುಕೊಳ್ಳಬಾರ್ದು ಸುಮ್ಮನಿದ್ದೆ. ನನಗೆ ಸವಾಲಾಗ್ತೀಯ ಕತ್ತೆ. ನಿನ್ನ ದೇಹದಲ್ಲಿ ಬರೀ ರಕ್ತ ಒನ್ನೆ ತುಂಬಿಕೊಂಡಿರಬಹುದು, ಆದರೆ ಈ ನರವಾಗಿನ ದೇಹದಲ್ಲಿ ಬರೀ ವಿಷವನ್ನೇ ತುಂಬಿಕೊಂಡಿರುವ ನನಗೆ ಸವಾಲಾಗ್ತೀಯ ಆಧಾರದ ಕತ್ತೆ ಮಗನ. ನಾನೇನು ಮಾಡುವೆ ಗೊತ್ತೇ? ಒಣಪು ವಯ್ಯಾರ ಸಿಂಗಾರಿ ಬಂಗಾರಿ ಗಂಗಾ ಮೊನ್ನೆ ನಿನ್ನ ಸೌಂದರ್ಯವನ್ನು ನುಂಗಬೇಕೆಂದಾಗ ಯಾವುದೋ ಒಂದು ರೀತಿ ಪಾರಾಗಿ ಹೋಗಿರುವೆ. ಮತ್ತೊಂದು ಬಾರಿ ನೀ ಸಿಕ್ಕರೆ ನಿನ್ನ ಮೈ ಮೇಲೆ ಎಗರಿ ನಿನ್ನ ಮೈ ಸವರಿ ನನ್ನ ಮಂದಾಸನ ಈಡೇರಿಸಿಕೊಂಡಾಗ ಖಂಡಿತ ತಿರುವುದು ನನ್ನ ಸೇಡಿನ ಗುರಿ. ಎಲ್ಲರೂ ಮಕ್ಕೊಂದಾರಪ್ಪ, ಯಾರು ಹಚ್ಚಲ ಇಲ್ಲಿ ಇವ್ರು. ಅದ್ರೇನು ಮಾಮಗಳು ಹಬ್ಬದ ನೆವ ಮಡಿ ಮಾರಿ ನೋಡಕ್ಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯ ನಾ ದೂರಾಗೇನ. ಹಬ್ಬಕ್ಕಂತ ಮಾರಿ ನೋಡಕ್ಕ ಬಂದೇನ, ಹೆಂಗದಿಯೋ ನನ್ನ ಮಾವ ನಾ ದೂರಾಗೇನ. ಮರಿದಂಗ ನಿನ್ನ ಕೈ ಮ್ಯಾಲ ನನ್ನ ಹೆಸರ ಬರ್ಸೇನ, ಮರಿದಂಗ ನಿನ್ನ ಕೈ ಮ್ಯಾಲ ನನ್ನ ಹೆಸರ ಬರ್ಸೇನ. ಪ್ರೀತಿ ಮಾಡಿ ಮರ್ತೋಗಿ ಕಣ್ಣೀರ್ ತರ್ಸೇನ, ನಿನ್ನ ತಿಂದ್ಯಾಗ ಅನ್ನದಾಗಳ ಉಣ್ಣಿಲ್ಲ. ಯವ್ ನಾವ್ ಅಲ್ಲೇ ಏನು ನಾಟಕನೋ ಏನು ಸಿನಿಮಾನೋ ಅಂತೀನ. ಅಲ್ಲ ಒಂದ್ರಗರ ಬಾಳೆ ಸುದ್ದಿ ಕೇಳಬೇಡ್ರಿ, ಇಂಥ ಉಡಾಳ ಹುಡುಗರದ ದರಬರಿ ಹೆಚ್ಚಾಗೈತಿ. ಯಾವ್ದು ಬರ್ತತಿ ಹುಡುಗಿ ಯಾವರ ಸಿನಿಮಾ ಯಾಕೆ ನೋಡುವ ಅಲ್ಲಿ ಎಲ್ಲಿರ ಪಸಕನ ನೀ ಜಾರಿ ಬಿದ್ದಿ. ಯಾವ ಪನಿ ಬುಟ್ಟಿ ತಲೆ ಅವನು ನನಗೆ ಹೇಳೋ ನೀ ಬೊದ್ದಿ. ಏ ಚಿಗರಿ ಜಾತಿ ಚಂದ್ರಿ, ಕಟ್ಟಬೇಕ ನಿಮ್ಮಂತರ ಕೊಳ್ಳಾಗ ಒಂದ್ ದೊಡ್ಡ ಗುದ್ದಿ. ಯಾವಪ್ಪ ಇವ ದೊಡ್ಡ ಸುಬೇದಾರನಂತವ. ಮಾಮ ಈ ಕಡೆ ಹೊಳ್ಳಿ ಒಂದ್ ಸ್ವಲ್ಪ ಆಕ್ಷನ್ ಅಂತ ಹೇಳಿಕೊಟ್ಟಿಲ್ಲ ನಿಮ್ಮ ಮಾಸ್ತರ್ ನಾಟಕದ. ಜರ ಹೊಳ್ಳಿ ನಿಂದ್ರದು ಗೊತ್ತಾಯಿಲ್ಲ ನಿನಗೆ. ಈ ಸೌಂಡ್ ಎಲ್ಲೋ ಕೇಳ್ದಂಗೈತಲ್ಲ. ಮಾಸ್ತರ್ ಏನ ಕುಂತ ಹಳ್ಳ ಹೋಗಿದ್ ಒಟ್ಟ ಕಲ್ತಾನ ಇಲ್ಲಿ ಪಾತ್ರಧಾರಿಗಳಿಗೆ. ನಾನು ಈ ಸೌಂಡ್ ಎಲ್ಲೋ ಕೇಳ್ದಂಗೈತಿ ಹುಡುಗಿ. ಎಲ್ಲಿ ಅಂದ್ರ ದೇವರ ಹೇಳಕ್ಕೆ ಅಂತೂ ಅಲ್ಲ, ಜೋಗವ್ ಅಂತೂ ಅಲ್ಲ, ಮತ್ತೆ ಎಲ್ಲ ಮುಡ್ದಾಗ ಮಾಮ ಮಾಮ ಅಂತ ಬರ್ತಾರಲ್ಲ ಅಕ್ಕಿನೂ ಅಲ್ಲ, ಮತ್ತ ಓಣೋಣಿ ಡುರಂಗ್ ಅಂತ ಡಂಬರಾಟ ಮಾಡ್ಕೊಂಡ್ಬರ್ತಾರಲ್ಲ ಅಕ್ಕಿನೂ ಅಲ್ಲ. ಮತ್ತ ನಮ್ ಸತೀಶ್ ಅವ್ರ ಪ್ಯಾಟ್ರಿ ಕಬ್ಬ ಕಡಿಯಾಕ ಬಂದಿತ್ರಿ ಮಾನ್ಯ. ನಾನು ವಾಡಿಗೆ ಹೋದಾಗ ನೋಡೀನಿ. ಅಕ್ಕಿನ ಇರ್ಬೇಕ. ಲೇ ಒಂದ್ ಕೊಡಬಾರ್ದು ಕ್ವಾಟ್ನ ತಿಟ್ಕೊಂಡ್ ಮಗನ ಸುಂಬಳ ಅನ್ನೋದು ಮಂದ್ಯಾಗ ಜಿಗದಿತ್ತ ಅಲ್ಲಿ.
ಅಲ್ಲ ನಾನು ಏನ ತಿಳ್ಕೊಂಡಿನಿ ನಾನು ಏ ತಡಿ 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 ಇಂಥ ಸ್ಮಾರ್ಟ್ ಹುಡುಗ ಸುಂಬಳ ಇರ್ತೈತಿ ನಮ್ಮ ಮುಗಿನಾಗ ಸುಂಬಳನ ಇಲ್ಲ ಬಿಡ್ರಿ. ಮತ್ತೇನೈತಿ? ನಾವು ಸುಂಬಳಕಂತ ಒಂದ ಇಲ್ಲಿ ಗಾಡಿ ಇದೆ ಸರ ಪೂಲ್ ಕಟ್ಸಿವಲ್ಲ, ರಾತ್ರಿ ಹೆಗಿಲು ಹರಿತೈತಿ. ನಾನ ಕಟ್ಸೇನಿ ನೋಡದ ನನ್ನ ಸುಂಬಳಕಾಗೆ. ಪೂಲ್ ಕಟ್ಟಿ ಏನು ಪೈಪ್ ಕಟ್ಟಿ? ಯಾಡು ಒಂದಾನ ಹುಡುಗಿ, ಹಳೆ ಅಲ್ಲ ಮಗಳ ಗಂಡ ಯಾಡು ಒಂದ ಅದ. ಆದ್ರೂ ಬಾಳ ಚಾಲು ಅದೀಪ ನೀ ಬಾಳ ಹೌದು ನೋಡ ಮತ್ ದೌಡ್ ತಿಳ್ಕೊಂಡೆ ಆದ್ರೂ ಈಗ ಬಿಡಬಾರ್ದು. ಒಂದ ಕೊಡ್ಬೇಕು ನಿನಗ. ಏನ್ ಕೊಡ್ತಿ? ಕುಂದರ್ಸ್ಕೊಡ್ಲ, ಏನ ಮಲಗಿಸ್ಕೊಡ್ಲ, ಏನ ಹಿಂದ ಪಡದ ಹಿಂದ ಹೋಗದ್ ಕೊಡ್ಲಿ, ಒಂದು ತಿಳಿವಲ್ತ ಎಲ್ಲಿ ಕೊಡ್ಲಿ. ಏನದ ಕೊಡೋದು? ಮೊತ್ತ ಹುಡುಗಿ ಮೊತ್ತ ಮೊತ್ತ. ಯವ್ವ ಬರ್ರಿ ಯಪ್ಪ ಬರ್ರಿ, ಈ ಊರಾನ ಗಂಡು ಮಕ್ಕಳೆಲ್ಲ ಬಂದ್ ನನಗ್ ಹೋದಂಗ್ ಓದಿರಿ. ಅಲ್ಲ ನನಗ ಮುತ್ತು ಕೊಡ್ದಾನಂತ ಕುಸ್ತಲೆ ಹಚ್ಚಿಗೆ ಇಲ್ಲೇ ಹೋಗದ ಬಿಟ್ಟ. ಏ ಹುಡುಗಿ ನಿನಗ ಬಾಯ್ ಮಾಡಬೇಡ. ನಿನಗ ಒಂದ್ ಮುತ್ತು ಕೊಡ್ತೇನೆ. ನೀ ಪಾಡ್ ಅನ್ಸಿದ್ರ ಸುಮ್ಮ ಇಲ್ಲ ಅಂದ್ರ ಹೊಯ್ಕೊಂತ ಸಿರಾಳ ಕುಡಿ ಹೋಗ. ನನ್ನ ಕಡೆ ಮುತ್ತ ತಗೊಂಡ್ ಹುಡುಗ್ಯಾರೆಲ್ಲ ನನ್ನ ಬಿಡಾಕ್ ಒಟ್ಟ ಮನಸ ಇಲ್ಲ ಅವ್ರಿಗೆ. ಈಗ ನೀನು ಹಂಗ ಆಗಬೇಕು ನೋಡ. ಏನಂದೇವ್ ಮುಡ್ದಾರ ಮುತ್ತು ಕೊಡ್ತೀಯ ನೀನ್? ಹಂಗ ಅಲ್ಲ ತಡಿ ಅಟ್ಯಾಕ್ ಅವಸರ ಮಾಡಕತ್ತಿ. ಕಾಲಾಗ ಹಾಕುವಲ್ಲ ಅವ್ ಮುತ್ತ, ಕಿವ್ಯಾಗ ಕೊಲ್ಲಾಗ ಎಲ್ದಾವು ಹಾಕುದಾವ್ ಮುತ್ತ. ಎಲ್ಲಿದಾವು? ಆಗಲೇ ಸಾಡಿ ಜೋಡಿ ಅವನು ತಗೊಂಡ್ ಹೋಗಿಬಿಟ್ಟಿ. ಕಿವಿ ಗಡ್ಡಿ ಗಿಟ್ಟ ನಿಂತರಾಗ ಹೋಗೆ. ಏ ಅಲ್ಲಿ ಅದಾವು. ಹಿಂದ ಬಾ ಪಡ್ದಾರಿಂದ ದೊಡ್ಡ ಸರಾನ ಮಾಡಿಸ್ತೇನೆ. ನಿಮ್ ಕಡೆ ಯಾರಿಗಾರ ಅದಾವನ ಬಾಡಿಗೆ ಕೊಡ್ರ ಅವಂಗ. ನೋಡ ಹೇಳ್ಕೊಡ್ಕ ಬಂದ ಬಿಟ್ಟು ಇರ್ತಾರಲ್ಲ ಎಡಕ್ಕ ಬಲಕ್ಕ ಒಬ್ರು. ಅಯ್ಯೋ ಅಯ್ಯೋ ಪಾಪ ನಾ ನಿಮಗೆ ಏನೇನೋ ಅಂದ್ಬಿಟ್ಟು ನೋಡ್ರಿ. ತೋರ್ಸಿರಲ್ಲ ನೋಡ್ತೀನಿ. ತಗೋ. ಇದು ಮುತ್ತ ಇದು. ಇದೇನಿದೆ? ಅಯ್ಯ ಉದ್ದ ಹೆಸರ್ನೇವಲ್ಲ ನೀ ಇದನ್ನ ಮಾರಾಕತ್ಯ ಈಗ ಮುತ್ತ. ಮತ್ತೇನ್ ಮಾಡೋದು, ನಮ್ಮದು ನೋಡಿ ಸಾಕಾಗೈತೆ. ಅದಕ್ಕೆ ಮುತ್ತು ಮಾರಾಕ ಬಂದೀನಿ. ಅಲ್ಲ ನಿಂದೇನು ಮದ್ವೆ ಆಗೈತೆ ಇಲ್ಲ? ಯಾಕ ಮಾಡ್ಕೋಬೇಕು ಮಾಡಿ ಏನ ವಾಲ್ಯಪ್ಪನ ಮತ್ತೆ ಕೇಳತ್ತಿ. ನನ್ನ ಮದ್ವಿ ಹುಡುಗ ಇಷ್ಟ ಆಗ್ಯಾನ ಕನಸ್ತೈತಿ ಈಕಿಗೆ. ಇರ್ಲಿ ಬಿಡ. ನಿಮ್ದ ಹೆಸರೇನ? ನೀವ್ ಯಾವ ಊರಾಗಿರ್ತೀರಿ? ಉದ್ರಿ ಅದು ಕೊಡ್ತೀರೇನ ಮತ್ತೆ? ಆದ್ರೂ ಬಿಡಬಾರ್ದ್ರಿ. ನಾನು 3 ಮುತ್ತು ಆದ್ರೂ ಚಿಂತಿಲ್ಲ. ಈಕಿಗೆ ಒಟ್ಟ ಮುತ್ತು ಕೊಟ್ಟು ಮತ್ತೆ ಏರ್ಸಿ ಮಜಾ ಮಾಡಿ ಶಿರೋಳ್ ಕಡೆ ಹೋಯ್ಕೊಂತ ಹೋಗಂಗ ಮಾಡಿಬಿಡ್ಬೇಕು. ಈಗ ಒತ್ತಟ ಬೆಳಕಾಗೋದ್ರಾಗ ಅಲ್ಲಿ ಮಟ ಏನ್ ಕೊಡ್ತೀವಿ? ಅಲ್ಲಿ ಮಂಟ ಏನು ಕೊಡ್ತೀನಿ? ನಾ ಮುತ್ತು ಕೊಡ್ತೀನಿ. ಅಲ್ಲಿ ಮಂಟ ನೀ ಏನು ಕೊಡ್ತೀನಿ ನನಗ? ನೀ ಏನ್ ಕೇಳ್ತಿ ಎಲ್ಲಾ ಕೊಡ್ತೀನಿ. ಹಾಗಾದ್ರ ತಗೋ ಒಂದು ಮುತ್ತ. ನಿನಗೆ ಎಷ್ಟು ಮುತ್ತು ಕೊಟ್ರು ಒಟ್ಟ ನನಗ್ ಸಾಕ ಇಲ್ಲ. ಕೊಡ್ಲಿ ಒಂದ್ 1000 ಮುತ್ತು. ಅಲ್ಲ ಒಂದು ಮುತ್ತು ಕೊಡು ಅಂತೇಳಿ ಮುಂದೆ ಏನ್ರಕ್ಕೆ ಮತ್ತೇನ್ರ ಕೇಳಿದೆ ಅಂದ್ರ ಮುಂದ್ ನೋಡಿದ್ರ ಆತ. ಈಗ ಸದ್ಯಕ್ಕ ಒಂದು ಕೋಡ ಒಂದು ಕೋಡ. ಈಗ ಮತ್ತ ಟೈಮ್ ಐತಿ, ಮತ್ ಮುಂದ್ ನೋಡೋಣಂತ. ಒಂದ ಮುತ್ತು ಕೊಡಕಿನ ಮಾತ್ ಎಕ್ಸ್ಟ್ರಾ ಕೇಳಂಗಿಲ್ಲ. ಕೊಡು ಒಂದ ಕೋಡಿಗೆ ಸದ್ಯಕ್ಕೆ ಒಂದು ಕೊಡು.
ದೋಸ್ತಿ ಚಂದಂಗಿ ತೋರ್ಸ ಮುಟ್ಟಿದ ಸೆರಗ. ನಮ್ಮ ಅಣ್ಣ ಹೋಗಿ ಬರ್ತಾನೆ. ನಾ ಇನ್ನು ಬರ್ಲೇನು ನನಗಿಂತ ಮೊದ್ಲ ಓಡ್ದವ್